ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಒಳ್ಳೆ ರೆಸಿಪಿ ನೋಡೋಣ ಬನ್ನಿ. ರಾಗಿ ರೊಟ್ಟಿ ಹೆಲ್ತಿಗೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ಯಾವ ರೀತಿ ಮಾಡೋದು ಮತ್ತು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ಒಂದು ಪಾತ್ರೆ ತೊಗೊಳ್ಳಿ. ಪಾತ್ರೆಯಲ್ಲಿ ಬಂದುಬಿಟ್ಟು ನೀರು ಹಾಕ್ಕೊಳ್ಳಿ. ಇದು ನೀರು ಬಂದುಬಿಟ್ಟು ಬಿಸಿ ಮಾಡಬೇಕು, ಹಾಗಾಗಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಬಿಸಿ ಆಗ್ಲಿಕ್ಕೆ ಬಿಟ್ಬಿಡಿ. ಮತ್ತು ಇನ್ನೊಂದು ಬೌಲಲ್ಲಿ ಸ್ವಲ್ಪ ರಾಗಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರೋ ನೀರು ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಒಂದನ್ನು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇರಬೇಕು ಟೆಕ್ಸ್ಚರ್ ಬಂದುಬಿಟ್ಟು ಇದ್ರದ್ದು. ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಬಿಸಿನೀರು ಕಾಯ್ಲಿಕ್ಕೆ ಇಟ್ಟಿದ್ವಲ್ಲ ಅದರಲ್ಲೇ ಇದನ್ನು ಹಾಕಿಬಿಟ್ಟು ಒಂದೂ ಗಂಟಿಲ್ದಂಗೆ ನೀಟಾಗಿ ಕುದಿಸ್ಕೋಬೇಕು. ಯಾವ ಥರ ಅಂತ ಹೇಳಿದ್ರೆ ಒಂಥರ ನಾವು ರಾಗಿ ಸರಿ ಮಾಡ್ತೀವಲ್ಲ ಆ ರೀತಿ ಫುಲ್ಲು ನೋಡಿ ಒಂದೂ ಗಂಟಿಲ್ದಂಗೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ರೊಟ್ಟಿ ಬಂದುಬಿಟ್ಟು ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಈಸಿ ಇದೆ, ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ. ಈಗ ಇದಾಗಿದೆ. ಇದನ್ನು ಆಫ್ ಮಾಡಿಬಿಟ್ಟು ನಾನು ಒಂದು ದೊಡ್ಡ ಪ್ಲೇಟಲ್ಲಿ ಒಂದು 2 ಬೌಲ್ ಬಂದುಬಿಟ್ಟು ಹಿಟ್ಟು ತೊಗೊಂಡಿದ್ದೀನಿ. 2 ಬೌಲಿಂದ ಮ್ಯಾಕ್ಸಿಮಮ್ ಒಂದು 10 ರೊಟ್ಟಿ ಮಾಡ್ಬೋದು. ನನಗೆ ಸಾಕಾಗುತ್ತೆ, ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, 2 ಬೌಲ್ ಹಿಟ್ಟು ಇದ್ದರೆ ಸಾಕಾಗುತ್ತೆ. ನೀವು ನಿಮಗೆ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡು. ನೋಡಿ, ಇವಾಗ ನಾವು ಬಿಸಿ ಮಾಡ್ಕೊಂಡಿದ್ವಲ್ಲ ರಾಗಿ ಸರಿ ಥರ ಇತ್ತಲ್ಲ, ಅದನ್ನು ಹಾಕಿಬಿಟ್ಟು ನೀಟಾಗಿ ಈ ರೀತಿ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಕಲಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳೋವಾಗ ಹುಷಾರು, ತುಂಬಾ ಬಿಸಿ ಇರುತ್ತೆ, ಹಾಗಾಗಿ ಕೈಲಿಂದ ಬೇಗ ಮುಟ್ಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ತಣ್ಣಗಾದಮೇಲೆ ಅಂದರೆ ಒಂದು 50% ತಣ್ಣಗಾದಮೇಲೆ ಈ ರೀತಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಳ್ಳಿ. ಎಷ್ಟು ಹಿಟ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ರೊಟ್ಟಿ ಬಂದುಬಿಟ್ಟು ಪರ್ಫೆಕ್ಟಾಗಿ ಬರುತ್ತೆ. ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ. ನಾನು ಬಂದುಬಿಟ್ಟು 1 ಬೌಲ್ ಮಾತ್ರ ಕಲಿಸ್ಕೊಂಡಿರೋದು ಹಿಟ್ಟು. ಇನ್ನೊಂದು ಬೌಲ್ ನೋಡಿ ಹಾಗೇ ಇದೆ. ಯಾಕಪ್ಪ ಅಂತ ಹೇಳಿದರೆ ಒಂದೇ ಸರಿ ಕಲಿಸ್ಕೊಂಡ್ಬಿಟ್ರೆ ಫುಲ್ ತಣ್ಣಗಾಗೋಗುತ್ತೆ, ಹಾಗಾಗಿ ನಾನು ಅರ್ಧ ಮಾತ್ರ ಕಲಿಸ್ಕೊಂಡೆ. ನೋಡಿ, ಈ ರೀತಿ ಕಲಿಸೋವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಲಿಸೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಇಷ್ಟಿಷ್ಟು ಒಂದು ಉಂಡೆ ಮಾಡ್ಕೊಂಡ್ಬಿಟ್ಟು ಪರ್ಫೆಕ್ಟಾಗಿ ರೊಟ್ಟಿ ತಟ್ಕೊಳ್ಳಿ. ನಾನು ಕೈಯಿಂದ ತಟ್ತಿರೋದು ನೋಡಿ ಈ ರೀತಿ. ನೋಡಿ, ಎಲ್ಲೂ ಗ್ಯಾಪ್ ಬಿಡ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ರೀತಿ ಮಾಡೋದ್ರಿಂದ ನಾನು ಎಲ್ಲ ತೊಟ್ಬಿಟ್ಟು ಇವಾಗ ನೋಡಿ ಒಲೆ ರೆಡಿ ಮಾಡಿಕೊಂಡೆ. ಒಲೆ ಮೇಲೇ ಬೇಯಿಸೋದು ನಾವು ಏನಿದ್ರೂ ಚಪಾತಿ ರೊಟ್ಟಿ. ನೋಡಿ, ಈ ರೀತಿ ಒಲೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಹಾಕಿಬಿಟ್ಟು ನೋಡಿ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಈ ರೀತಿ ನೀರು ಫುಲ್ಲು ರೊಟ್ಟಿಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಯಾವುದೇ ರೀತಿ ರೆಸಿಪಿ ಬೇಕು ಅಂತ ಹೇಳಿದ್ರೆ ನನ್ನ ಪೇಜ್ನ ಒಮ್ಮೆ ಚೆಕ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ನೋಡಿ ಫ್ರೆಂಡ್ಸ್. ನಾನು ಆಗಿರೋ ವಿಡಿಯೋ ನೋಡ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಳೆಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ನೀವೂ ಟ್ರೈ ಮಾಡಿ. ನಾವು ಜಾಸ್ತಿ ರೊಟ್ಟಿ ಮಾಡೋದು ಯಾವಾಗಪ್ಪ ಅಂತ ಹೇಳಿದ್ರೆ ಮೀನು ಸಾರು ಮಾಡ್ತೀವಲ್ಲ ಆ ಟೈಮಲ್ಲಿ ಜಾಸ್ತಿ ರಾಗಿ ರೊಟ್ಟಿ ಮಾಡ್ತೀವಿ. ಹಾಗೆಯೇ ಶೇಂಗಾ ಚಟ್ನಿ ಮಾಡಬೇಕಾದ್ರೆ, ಹುಳ್ಳಿ ಕಾಳು ಚಟ್ನಿ ಮಾಡಬೇಕಾದ್ರೆ ಮಾಡ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.